ಬಹಳ ಜನ ನಂಗೆ ಗೊತ್ತಿದೆ, ನಮ್ಮ ಜೊತೆ ಇದ್ದವರೆಲ್ಲ RSS ನವ್ರು ಆಗ್ಬಿಟ್ಟವ್ರೆ. ಈಗ ಈ ಅಶ್ವಥ್ ನಾರಾಯಣ RSS ಯಾವಾಗ ಆದ್ಯಪ್ಪ? ನೀನು ಡಾಕ್ಟರ್ ಆಗಿದ್ದವನು ನೀನು 2003ರಿಂದನೂ ನಾನಿದ್ದೀನಿ. ನಂಗೆ ಗೊತ್ತಿಲ್ಲ. 2003 ನಮ್ಮ ಏರಿಯಾದಲ್ಲಿ ನೀನು ಆಸ್ಪತ್ರೆ ಇಟ್ಟು ನಾನು ಕೃಷ್ಣ ಗೌರ್ಮೆಂಟ್ ಇದ್ದಾಗ ನಮ್ಮ ಜೊತೆ ಸೇರ್ಕೋಬೇಕು ಅಂತಿದ್ದವ್ ನೀನು. ಯಾವಾಗ ಸರ್ ನಿಮ್ಮ ಹತ್ರ ಬಂದಿದ್ದೀನಿ ಮಾತಾಡ್ಸಿದ್ದೀನಿ. ಒಳ್ಳೆ ಕತೆ. ಸಿಂಡಿಕೇಟ್ ಸೆನೆಟ್ ಆಗ್ಬೇಕು, ಸಿಂಡಿಕೇಟ್ ಆಗ್ಬೇಕು ಅಂತ ಬಂದಿದ್ದವ್ ನೀನು. ಸರ್ ಸಿಂಡಿಕೇಟ್ ಸೆನೆಟ್ ನಾನು ಗೆದ್ದಿರೋದು ಚುನಾವಣೆಯಲ್ಲಿ, ಸೆನೆಟ್ ಮೆಂಬರ್ ಆಗಿ ಗೆದ್ದಿರೋದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ. ಯಾವತ್ತೂ ನಮಗೆ ಆಯ್ತು, ನೀಗ ಅಲ್ಲಿ ನೇಮಕ ಆಗಿರೋದು ಎಲ್ಲೂ ಇಲ್ಲ ಸರ್. ಆಯ್ತು, ಈಗ ಉತ್ತರ ಮುಗಿಲ್ದಲ್ಲಿ ಮತ್ತೆ ಚರ್ಚೆ ಮಾಡುವ. ಎಲೆಕ್ಷನ್ ಮೂಲಕ ಬಂದಿರೋದು. ಅಶ್ವಥ್ ಅವರೇ, ನೀವ್ ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ ಅಲ್ಲ? ರಾಜೇಶ್ ನಾಯ್ಕ್, ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ? ಈಗ ವಿಚಾರಣೆ ಸ್ವಲ್ಪ ಕೂತ್ಕೊಳ್ಳಿ. ಆಯ್ತು, ಈ ಸೆಷನ್ ಮುಗಿದ ನಂತರ ನಮ್ಮ ಕಚೇರಿಯಲ್ಲಿ ಇಬ್ಬರು ಕೂತ್ಕೊಂಡು ನಾವು ಚರ್ಚೆ ಮಾಡುವ. ಬನ್ನಿ ಕೂತ್ಕೊಳ್ಳಿ. ಈಗ ಅಶ್ವಥ್ ಅವರೇ, ಅಶ್ವಥ್, ಈಗ ಉತ್ತರ ಬಿಟ್ಟು ಬೇರೆ ಏನೋ ಯಾರಿಗ ಚರ್ಚೆ ಮಾಡಬೇಕಿದ್ದಲ್ಲಿ ದಯವಿಟ್ಟು ನನ್ನ ಕಚೇರಿ ಮತ್ತು ಟೀ ರೂಮ್ ಯಾವಾಗಲೂ ಓಪನ್ ಇದೆ. ರಾತ್ರಿ 12 ಗಂಟೆ ತನಕ ಕೂತ್ಕೊಂಡು ನಾವು ಚರ್ಚೆಯಲ್ಲಿ ಮಾಡೋದು. ಅಧ್ಯಕ್ಷರೇ, ಉತ್ತರ ಕೊಟ್ಬಿಡ್ತೀನಿ. ಓಕೆ, ಉತ್ತರ ಕಂಪ್ನಿ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ. ಯಾರು ಆಮೇಲೆ ಬಜೆಟ್ ಮೇಲೆ ಮಾತಾಡುವಾಗ ಡೀಟೈಲ್ ಆಗಿ ಮಾತಾಡ್ತೀನಿ. ಯಾಕೋ ಮೂಡು ನಿಮ್ದು ಸರಿ ಇಲ್ಲ, ನಮ್ದು ಸರಿ ಇಲ್ಲ. ನಾನು ಐ ಡೋಂಟ್ ಬಿಲೀವ್ ಇನ್ ಗಳಿಗೆ, ಇವರೆಲ್ಲ ನಂಬೋದಿಲ್ಲ. ಇವ್ರು ಯಾರ ಹೇಳಿದ್ರಲ್ಲ, ಸುನೀಲ್ ರಘುನಾಥ್ ಗುರ್ಲಿ ಅಲ್ಲ ಸರ್, ನಿಮ್ ತಾಳ್ಮೆ ಮೆಚ್ಚಬೇಕು ಸರ್. ನಿಮ್ ತಾಳ್ಮೆ ಮೆಚ್ಚಬೇಕು. ಲಾಸ್ಟ್ಗೆ ಮೆಚ್ಚಿದ್ರಾಗ್ತದೆ ಇಷ್ಟೆಲ್ಲ ಮಾತಾಡಿಕೊಂಡು. ಅಶ್ವಥ್ ಅವರೇ, ನೀವೇನ್ ಹೇಳ್ಬೇಕು ಅದು ಗಟ್ಟಿಯಾಗಿ ಕೂತ್ಕೊಂಡು ಬೆಳಗ್ಗೆ. ಅಶ್ವಥ್ ಅವರೇ, ಮುಖ್ಯಮಂತ್ರಿಗಳು ತಾಳ್ಮೆಯಿಂದ ನೀವೆಲ್ಲ ಮಾತಾಡಿ ಲಾಸ್ಟ್ಗೆ ಮೆಚ್ಚಿದ್ರೆ ಏನ್ ಪ್ರಯೋಜನ? ಈಗ ಕೂತ್ಕೊಳ್ಳಿ, ತಾಳ್ಮೆ ಮತ್ತೆ ಈಗೊಮ್ಮೆ ಕೂತ್ಕೊಳ್ಳಿ. ನೀವೇನು ವಿರೋಧ ಪಕ್ಷದ ನಾಯಕರಾಗಲ್ಲ. ಅಶ್ವಥ್ ನಾರಾಯಣ್ ತರ ಜೋಶಿಂದ ಮಾತಾಡಕ್ಕಾಗಲ್ಲ ನಾನು. ಅದು ವಿರೋಧ ಪಕ್ಷದ ನಾಯಕನಾಗಿದ್ದಾಗ. ವಿರೋಧ ಪಕ್ಷದ ನಾಯಕನಾಗಿ ನಾಟ್ ಎಸ್ ಎ ಚೀಫ್ ಮಿನಿಸ್ಟರ್, ನಾಟ್ ಎಸ್ ಎ ಚೀಫ್ ಹೆಂಗ್ ಓದಿದ್ದೀರಾ ಇವತ್ತು ಸಿನಿಮಾ? ತಟ್ಟಿಲ್ಲ, ತೋಳ್ ತಟ್ಟಿದ್ದು. ಕದನೇ ಓದ್ಬಿಟ್ರಿ ಸರ್. ತೋಳ್ ತಟ್ಟಿದ್ದು, ತೊಡೆ ತಟ್ಟಲಿಲ್ಲ, ತೋಳ್ ತಟ್ಟಿದೆ. ಆಯ್ತು, ನೀವೇನ್ ಮಾಡಿರಲ್ಲ. ಅವರು ಡ್ರೆಸ್ ಮೇಲೆ ಇಲ್ಲ ಅಸೆಂಬ್ಲಿಗೆ ಬರ್ಬೇಕಾ ಹೇಳಿ ನೀವೇ? ಡ್ರೆಸ್ ಮೇಲೆ ಆಸ್ ಕಮಿಷನರ್ ಆಫ್ ಪೊಲೀಸ್ ಹ್ಯಾಸ್ ಕಮ್ ವಿತ್ ಎ ಡ್ರೆಸ್, ವಿತ್ ಯೂನಿಫಾರ್ಮ್. ಈ ಕಾಂಟ್ ಕಮ್. ಒಂದೇ ಮಾರ್ಷಲ್. ಈ ಮಾರ್ಷಲ್ಗಳಿರೋದು ಯಾಕೆ? ಅದಕ್ಕೆ ನೀನು ನೋಡಪ್ಪ ಕಮಿಷನರ್ ಆಗಿ ಈಗೆಲ್ಲ ಬರಬಾರ್ದು ನೀನು ಅಂತ ಹೇಳಿದೆ. ನಮ್ಮ ಬಾಗಿಲು ನಿಂತ್ಕೊಬಿಟ್ರು, ನಾನು ಒಳಗಡೆ ಬಿಡ್ದೇನೆ. ಆಗ ನೋಡಪ್ಪ, ಒಳಗಡೆ ಬಿಡದೆ ಇರಕ್ಕೆ ನೀನೇನು ಮಾರ್ಷಲ್ ಅಲ್ಲ, ನಡಿ ಆಚೆಗೆ ಅಂತ ತಳ್ಳಿದೆ. ಓಕೆ, ನಾನು ಅದು ಆ ಗಳಿಗೆ ಆ ಥರ ಇತ್ತು, ಸನ್ನಿವೇಶ ಹಂಗಿತ್ತು, ಅದು ಬೇರೆ ಅದು ಆಯಿತು. ನಾರ್ಮಲಿ ಅಶ್ವಥ್ ನಾರಾಯಣ ಹೇಳಾಗಿ ತಾಳ್ಮೆಯಿಂದಲೇ ಇರ್ತೀನಿ ನಾನು. ತಾಳ್ಮೆ ಬಹಳ ಮುಖ್ಯ. ಅಶ್ವಥ್ ನಾರಾಯಣ, ನಿನಗೂ ಅಷ್ಟೇನೆ. ಮುಂದೆ ಬೆಳೆಯೋನು ರಾಜಕೀಯವಾಗಿ, ನೀನು ಸ್ವಲ್ಪ ತಾಳ್ಮೆ ಇರಲಿ. ಒಂದು ವಿರೋಧ ಪಕ್ಷದ ನಾಯಕ ಆಗ್ತೀರಿ ನೀವು. ಮಾನ್ಯ ಅಧ್ಯಕ್ಷರೇ, ನಾನು ರವಿ ಏನಾಗಿದೆ ನಿಮ್ಗೆ? ಸುಮ್ನೆ ಕಡಿದ ಯಾರು ಗೊತ್ತಾಯಿದೆ? ಯಾರನ್ನ ಹೇಳ್ತಾರಂತ ಹೇಳಿ ಸುಮ್ನೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ. ಸುಧಾಕರ್, ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ. ಕಾನೂನು ಸುವ್ಯವಸ್ಥೆ ಮಾತಾಡುವಾಗ ನಮ್ಮ ಕಾಲದಲ್ಲಿ ಎಲ್ಲ ಅಪರಾಧಗಳು ಕೂಡ ಕಡಿಮೆಯಾಗಿದ್ದಾವೆ ಅಂತ ಹೇಳ್ತಾ ಇದ್ದೆ. ಅದು ಹೇಳುವಾಗ ನೋಡಪ್ಪ, ಅನೇಕ ಜನ ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಕೇಸ್ಗಳಾಗಿದ್ದಾವೆ, ನಮ್ಮ ಮೇಲೂ ಕೇಸ್ಗಳಾಗಿದ್ದಾವೆ. ಅವರು ಬಹಳ ಜನ, ಈಗ ಫಾರ್ ಎಕ್ಸಾಂಪಲ್ ಇವನ್ಯಾರು ಭರತ್ ಶೆಟ್ಟಿ ನೀವಲ್ವಾ? ರಾಹುಲ್ ಗಾಂಧಿ ಅವರಿಗೆ ಕಪಾಲ್ ಕೊಡಿಬೇಕು ಅಂತ ಅಂದ್ರೆ
ನೀವು ಹೇಳಿಲ್ವಾ? ಆಯ್ತು, ಹೇಳಿದ್ರೆ ಸುಮ್ಮನೆ ಆಗ್ಬೇಕಾ? ಹೇಳಿ ನೋಡೋಣ. ನಾನು ಹೇಳಿದೆ ಈ ಗಲಭೆ, ಹಿಂಸೆ, ದ್ವೇಷದ ರಾಜಕಾರಣ ಇವೆಲ್ಲ ಮಾಡಬಾರ್ದು, ಅದನ್ನೆಲ್ಲ ಹುಟ್ಟಾಕಂತವ್ರು RSSನವರು ಅಂತ ಹೇಳ್ಬಿಟ್ಟಿದ್ದೆ. ಅದು ಆಯ್ತು, ಈಗ ತೆಗೆದ್ಬಿಟ್ಟಿದಾರಲ್ಲ, ತೆಗೆದ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ಅದನ್ನ ಹೇಳಕ್ಕೂ ಮುಂಚಿತವಾಗಿ ಅಶೋಕ ಎದ್ಬಿಟ್ಟು ನೀಲಕ್ಕೆ ಗೊತ್ತಾಯ್ತಾ? ನಾನು ಅದನ್ನು ಹೇಳಬೇಕು ಅಂತಿದ್ದೆ. ಸೊ ನಮ್ಮ ಕಾಲದಲ್ಲಿ